ಸಮ್ಮರ್ ಅಲ್ಲಿ ನಡುಗುವಷ್ಟು ಚಳಿ ಇರುವಂತ ಜಾಗಕ್ಕೆ ಹೋಗಿದ್ದೆ. ಬೆಂಗಳೂರಿಂದ ಜಸ್ಟ್ 5 hours ದೂರ ಅಷ್ಟೇ. ಚಳಿಗೆ ತಡ್ಕೊಳ್ದೆ ಸಖತ್ ಡ್ಯಾನ್ಸ್ ಮಾಡ್ಬಿಟ್ವಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 5 ಆಫ್ ರೀಬಿಲ್ಡಿಂಗ್ ಮೈ ಸೆಲ್ಫ್ ಇನ್ 100 days. ನನಗೆ ಕ್ಯಾಂಪಿಂಗ್ ಮಾಡೋದು ಅಂದ್ರೆ ಇಷ್ಟ ಅಲ್ವಾ. ಸೊ ಈ ಟೈಮ್ ನಾನು ಜಟಾಯಿ ಕ್ಲಬ್ಗೆ ಜಾಯ್ನ್ ಆಗಿ ಅವ್ರು ಕೂರ್ ಕ್ಯಾಂಪಿಂಗ್ ಟ್ರಿಪ್ ಆರ್ಗನೈಸ್ ಮಾಡಿದ್ರು. ಆ ಟ್ರಿಪ್ಗೆ ನಾನು ಹೊರಟಿದ್ದೆ. ಬೆಳಗ್ಗೆ 7:30ಗೆ ಮೀಟಿಂಗ್ ಪಾಯಿಂಟ್ ಗೆ ಸೇರ್ಕೊಂಡು ಅಲ್ಲೆಲ್ಲ ವಾಕಿ ಟಾಕಿ ತಗೊಂಡು ಒಂದ್ ಸ್ವಲ್ಪ ಹೊತ್ತು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಅಲ್ಲಿಂದ ನಾವು ಮಡಿಕೇರಿ ಕಡೆಗೆ 6 ಕಾರ್ಗಳನ್ನ ತಗೊಂಡು ಹೊರಟ್ವಿ. ಆನ್ ದ ವೇ ಅಲ್ಲಿ ಡೀಸೆಲ್ ಫಿಲ್ ಮಾಡ್ಕೊಂಡು ಒಂದು ಪಿಟ್ ಸ್ಟಾಪ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಂದು ಪ್ರೋಟೀನ್ ಇಂಟೇಕ್ ಇದೆಯಲ್ಲ, ಸೊ ಪ್ರೋಟೀನ್ ಅದು ಇದು ಅಂತ ಸ್ನಾಕ್ಸ್ ಸ್ವಲ್ಪ ತಗೊಂಡು ನಾವು ನಮ್ಮ ಕ್ಯಾಂಪಿಂಗ್ ಸೈಟ್ ಗೆ ರೀಚ್ ಆದ್ವಿ. ಕ್ಯಾಂಪಿಂಗ್ ಸೈಟ್ ನೋಡ್ಕೊಂಡು ಅಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ರು. ಅದಾದ್ಮೇಲೆ ಸ್ವಲ್ಪ ಊಟ ಮಾಡ್ಕೊಂಡು ನಾವು ಟೆಂಟ್ ಗಳನ್ನ ಎಲ್ಲಿ ಪಿಚ್ ಮಾಡ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ಕೊಂಡು ನಾವು ಟೆಂಟ್ ಪಿಚ್ ಮಾಡಕ್ ಶುರು ಮಾಡಿದ್ವಿ. ಎಲ್ರು ಅವ್ರ ಟೆಂಟ್ ಗಳನ್ನ ಪಿಚ್ ಮಾಡ್ತಾ ಇದ್ವಿ. ಸುಮಾರು 20 ಜನ ಹೋಗಿದ್ವಲ್ಲ, ಸೊ ಎಲ್ರಿಗೂ ಸಾಕಾಗೋಷ್ಟು ಟೆಂಟ್ ಗಳನ್ನ ಫಿಟ್ ಮಾಡ್ಬೇಕಿತ್ತು. ಸೊ ಒಬ್ಬೊಬ್ರಾಗಿ ನೀಟಾಗಿ ಮುಗಿಸ್ಕೊಂಡು ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಫಿಶ್ ಮಸಾಜ್ ತಗೋತಾ ಇದ್ದೆ. ಅಷ್ಟರಲ್ಲಿ ಎಲ್ರದ್ದು ಕೆಲಸ ಮುಗ್ದಿತ್ತು. ಎಲ್ರನ್ನು ಪರಿಚಯ ಮಾಡ್ಕೊಂಡು ಒಂದ್ ಸ್ವಲ್ಪ ಹರಟೆ ಹೊಡೆದು ನಾವು ಅಲ್ಲಿಂದ ಅಡ್ವೆಂಚರ್ ಮಾಡ್ಬೇಕು ಅಂತ ಹೊರಟ್ವಿ. ಫಸ್ಟ್ ಹೋದಾಗ ಏನ್ ಜಾಸ್ತಿ ಏನು ವೆದರ್ ಚೇಂಜಸ್ ಇರ್ಲಿಲ್ಲ, ನಾರ್ಮಲ್ ಬಿಸಿಲೇ ಇತ್ತು. ನಾವು ಹೋಗಿ ಇನ್ನೇನು ಕಾಫಿ ಮಾಡ್ಬೇಕಿತ್ತು ಅಷ್ಟರಲ್ಲಿ ವೆದರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಆ ಚಳಿಗೆ ನಾವು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡಿ.